ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿನಯ್. ವೆಲ್ಕಮ್ ಟು ವಿನಯ್ ಎಕ್ಸ್ಪ್ಲೋರ್ 06 ಯೂಟ್ಯೂಬ್ ಚಾನಲ್. ಇದು ಬೆಂಗಳೂರಿನ ಹೃದಯ ಭಾಗ. ಪ್ರಕೃತಿಯ ಸೌಂದರ್ಯದಲ್ಲಿ ಕಣ್ಗೊಳಿಸುತ್ತಿರುವ ಕಬ್ಬನ್ ಪಾರ್ಕ್ಗೆ ಇವತ್ತು ನಾವು ಬಂದಿದ್ದೀವಿ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣು ಎನಲು ಇವನು ಒಲಿದು ಬರುವ ಎದುರು ನಿಲ್ಲಲು ಇವನು ಮುನಿದೆ ಬಿಡುವ. ಭುವನಂ ಗಗನಂ ಸಕಲಂ ಶರಣಂ. ನಗರಗಳ ಸದ್ದು ಗದ್ದಲಗಳ ಮಧ್ಯ ನೆಮ್ಮದಿ ಬೇಕಾದವರು ಇಲ್ಲಿಗೆ ಬರಲೇಬೇಕು. ಇಲ್ಲಿರುವ ಶಾಂತಿ, ಪ್ರಕೃತಿಯ ಸೊಬಗು, ಪಕ್ಷಿಗಳ ಕಲರವ ನೆಮ್ಮದಿಯನ್ನು ನೀಡುತ್ತದೆ. ಇದು 1870ರಲ್ಲಿ ಸ್ಥಾಪಿತವಾದ ಉದ್ಯಾನವನ. ಇಲ್ಲಿಗೆ ಈಗೂ ಜನರು ನಡಿಗೆ, ವ್ಯಾಯಾಮ ಮತ್ತು ಕುಟುಂಬದೊಂದಿಗೆ ಕಾಲ ಕಳೆಯಲು ಬರುತ್ತಾರೆ. ಇದು ಅವರಿಗೆ ಸುಂದರವಾದ ಸ್ಥಳವಾಗಿದೆ. ಸ್ನೇಹಿತರೆ, ಫಸ್ಟ್ ಟೈಮ್ ಕ್ಯಾಮ್ರಾ ಹಿಡ್ಕೊಂಡು ಬಂದಿದ್ದೀನಿ ಬೆಂಗಳೂರಿಗೆ. ಸ್ವಲ್ಪ ಭಯ ಆಗ್ತಾ ಇದೆ, ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಬಟ್ ಏನೋ ಮಾಡ್ತೀನಿ, ಹೊರಟಿದ್ದೀನಿ. ಬನ್ನಿ. ಬಟ್ ಭಯ ಆಗ್ತಾ ಇದೆ, ಏನಾಗುತ್ತೋ ಗೊತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿನಯ್. ನೀವು ನೋಡ್ತಾ ಇದ್ದೀರಾ ವಿನಯ್ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ನಾವಿವತ್ತಿದ್ದೀವಿ ಕಬ್ಬನ್ ಪಾರ್ಕಲ್ಲಿ. ಸದ್ದು ಗದ್ದಲವಿಲ್ಲದ ಶಾಂತಿಯುತ ಸೌಂದರ್ಯದಿಂದ ಕೂಡಿದ ತಾಣವಾಗಿದೆ. ವಾಹನಗಳ ಶಬ್ದವಿಲ್ಲ. ಅತ್ಯಂತ ಸುಂದರವಾಗಿ ಕೂಡಿರುವ ಗಿಡ ಮರಗಳಿಂದ ಕೂಡಿರುವ ಪ್ರಕೃತಿಯ ಸೌಂದರ್ಯದಲ್ಲಿ ಒಂದಾಗಿರುವ ಕಬ್ಬನ್ ಪಾರ್ಕ್ಗೆ ಸ್ವಾಗತ. ಇಲ್ಲಿ ಬಂದರೆ ಬೆಳಿಗ್ಗೆ ಸಮಯದಲ್ಲಿ ಬನ್ನಿ ಫ್ರೆಂಡ್ಸ್, ಯಾಕಂದರೆ ಇಲ್ಲಿನ ಸೌಂದರ್ಯ, ಇಲ್ಲಿನ ಶಾಂತಿ, ಪಕ್ಷಿಗಳ ಕಲರವ ಬೆಳಿಗ್ಗೆ ಹೊತ್ತಿನಲ್ಲಿ ಬಿಟ್ಟರೆ ಬೇರೆ ಯಾವ ಸಮಯದಲ್ಲೂ ಸಿಗುವುದಿಲ್ಲ. ಇಲ್ಲಿ ಪಕ್ಷಿಗಳ ಕಲರವ, ಮರ, ಗಿಡ ಮತ್ತು ಹೂಗಳಿಂದ ಕೂಡಿದ ಈ ಕಬ್ಬನ್ ಪಾರ್ಕ್ ಅದ್ಭುತವಾಗಿದೆ. ಸ್ನೇಹಿತರೆ, ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಮಾಡಿ ಸ್ನೇಹಿತರೆ. ಅವರು ಹಾಗೆ ಅನ್ಕೊತಾರೆ, ಇವ್ರು ಹೀಗೆ ಅನ್ಕೊತಾರೆ ಅಂತ ಅನ್ಕೋಬೇಡಿ. ನಿಮ್ದೇನು ಅದನ್ನು ಮಾತ್ರ ಮಾಡಿ. ಬಟ್ ಇವತ್ತು ಸರಿಯಾಗಲ್ಲ, ನಾಳೆ ಸರಿಯಾಗಲ್ಲ. ಪ್ರತಿದಿನ ನೀವು ಸುಧಾರಿಸ್ಕೊತೀರಾ. ನೀವು ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡ್ರೆ ಮಾಡಿ ಅಷ್ಟೇ. ಬನ್ನಿ, ಸುಂದರವಾದ ಪ್ಲೇಸಸ್ನ ತೋರಿಸಿ, ನಿಮಗೆ ಯಾವ್ದು ಎಷ್ಟೋ ಅದರಲ್ಲಿ ಕಂಟೆಂಟ್ ಮಾಡಿ. ಬಟ್ ನಿಮ್ಮ ಕನಸು ಏನಿದೆ ಅದನ್ನು ಬಿಡಬೇಡಿ ಫ್ರೆಂಡ್ಸ್, ಅಷ್ಟು ಮಾತ್ರ ಹೇಳ್ತೀನಿ ನಾನು. ಮುಂದಿನ ವಿಡಿಯೋದಲ್ಲಿ ಲಾಲ್ಬಾಗ್ನೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು. ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋ ಬೇಕಾಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.